ಅನ್ಲಿಮಿಟೆಡ್ ಅಂತ ಹೇಳ್ಕೊಂಡು ಕರ್ಕೊಂಬಂದಿರೋದನ್ನ ಅವ್ನು ಎಷ್ಟು ತಿಂತಾನೋ ಅಷ್ಟು ಜೋಳದ ರೊಟ್ಟಿ. ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ. ಅಂಡರ್ ಎಸ್ಟಿಮೇಟ್ ಉತ್ತರ ಕರ್ನಾಟಕ ಖಾರ. ಇದು ಕರೆಕ್ಟ್ ಸರ್. 2 ಥರ ಪಲ್ಯ, ಒಂದು ಬೆಂಡೆಕಾಯಿ ಪಲ್ಯ, ಒಂದು ಅಳಸಂದೆ ಕಾಳು ಪಲ್ಯ, 3 ಥರ ಪುಡಿ, ಈರುಳ್ಳಿ, ಕ್ಯಾರೆಟು, ಮೂಲಂಗಿ, ಮೊಸರು, ರೊಟ್ಟಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಚಿಕ್ಕೈಕ್ಳು ಮಾತಾಡ್ತವೆ, ಏನು ಇಲ್ಲ ಅಪ್ಪು ಮನೇಲೆ ಮಮ್ಮಿ ಹಾಲು ಕಾಯಿಸದೆ ಹೋಗಿ ಕುಡಿದ್ಬಿಟ್ಟು ಬೆಚ್ಚಕರ ಗೊತ್ತ ಮನೆಗೆ ನೋಡಿ. ಮಗನ ಮದುವೆ ಆದ್ಮೇಲೆ ಸುಮ್ಮನಿರ್ಸ್ತೀರಿ. ನೀನು ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. ಒಂದೇ ಹಾಕೋ ತಿನ್ಬೇಕಾ ಮತ್ತೆ ಉರೇ ಕಳಿಸ್ಬೇಕು ಅಂತ ಐಡಿಯಾ ಮಾಡಿದ್ವಿ. ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಲೋಕಿನ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ತಿನ್ನೋ ಕಾಂಪಿಟೇಷನ್ ಏನಿಲ್ಲ, ಅನ್ಲಿಮಿಟೆಡ್ ಜೋಳದ ರೊಟ್ಟಿ ತಿನ್ನೋ ಏನೋ ಅದು. ಅವನೇನು ಅಂದ್ರೆ ಮುದ್ದೆನ ಚಕ 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 ಅಂತ ನುಂಗ್ಕೊಬಿಡ್ತಾನೆ. ಇವತ್ತು ಉತ್ತರ ಕರ್ನಾಟಕದ್ದು ಖಾರ ಖಾರ ಖಾನಾವಳಿ ಊಟ ತಿನ್ಸಕ್ ಹೋಯ್ತಾ ಇದೀವಿ. ಅದೆಷ್ಟು ಜೋಳದ ರೊಟ್ಟಿ ತಿಂತಾನೆ, ಅದೆಷ್ಟು ಉತ್ತರ ಕರ್ನಾಟಕದ ಖಾರ ತಡ್ಕೋತಾನೆ ಅಂತ ನೋಡೋಣ ಬನ್ನಿ. ಮುಂದೆ ತೋರಿಸ್ತೀವಿ. ಅಲ್ಲಿ ಹೋಟ್ಲು ಹತ್ರ ಹೋಗ್ಬಿಟ್ಟು ಯಾವ ತರ ಅಂತ, ಹೆಂಗ್ ತಿಂತಾನೆ, ಏನ್ ಮಾಡ್ತಾನೆ ನೋಡೋಣ, ಎಷ್ಟು ತಿಂತಾನೆ ಅಂತ ಎಲ್ಲ ಚೆಕ್ ಮಾಡೋಣ. ರೀಸೆಂಟ್ ಆಗಿ ಓಪನ್ ಆಗೈತೆ ಇಲ್ಲಿ ನಮ್ಮ ರಾಮನಗರದಲ್ಲಿ ಒಂದು, ಅಲ್ಲಿಗೆ ಹೋಗೋಣ ಬನ್ನಿ. ಈಗ ಖಾರ ಅಂದ್ರೆ ಬಾಸು ನಮಗೆ ಖಾರ ಅಂದ್ರೆ ತುಂಬಾ ಇಷ್ಟ. ಅದು ನೀವ್ ಹಾಕೋ ಖಾರನೇ ತಿಂದಿದ್ವಿ. ಅದ್ಯಾವ್ದು ಉತ್ತರ ಕರ್ನಾಟಕದ ಖಾರ ತಿನ್ನಕ್ಕಾಗಲ್ಲ ನಮ್ ಕೈಲಿ. ಏನು ಸೀಮೆಲಿ ಇಲ್ಲದ ಗಂಡಸ್ತರ ಆಡ್ತೀಯಾ? ನಡೀರಿ ಬಾಸು, ಅದು ಹೆಂಗದೆ ಅಂಡರ್ ಎಸ್ಟಿಮೇಟ್ ಉತ್ತರ ಕರ್ನಾಟಕ ಖಾರ. ಇದು ಕರೆಕ್ಟ್ ಸರ್. ಗೊತ್ತಾಯ್ತದೆ ಖಾರ ಹೆಂಗಿರ್ತದೆ ಅಂದ್ರೆ ಮುಕ್ಳಿ ಎರಿಯಂಗಿರ್ತದೆ. ಬಾ ನೋಡೋಣ. ನೋಡಿ ಮಗ ನಿಲ್ಸ್ಬಿಡ್ತು. ಮೊಮ್ಮಕ್ಳನ್ನ ಆಟ ಆಡೋದು ಕಲ್ತ್ಕೊಬಿಟ್ರು ಕಣ. ಮೊಮ್ಮಕ್ಳು ಆಗ್ಬಿಡೋದೆ. ಇನ್ನ ಮಗನ್ ಮದುವೆ ಮಾಡ್ಬಿಟ್ಟು ಒಂಚೂರು ಬತ್ತು ಆಂಟಿಗೆ ಬತ್ತು ಒಂಚೂರು. ಇಂತ ಮಕ್ಕಳು ಹೊಟ್ಟೆ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕಾಯ್ತದ. ಪಾಪ ಈ ಮಗ ಅಳ್ತಾನೆ ಅವಾಗಿಂದ. ಯಾಕಪ್ಪ ನಿನ್ಗೆ ಯಾಕೆ ಆಮೇಲೆ ಫ್ಯೂಚರ್ ಮಗನ್ ಮದ್ವೆ ಆದ್ಮೇಲೆ ಸುಮ್ಮನಿರ್ಸ್ತೀರಿ. ಈಗ ತಾನೇ ಉಲ್ಟಾ ಹೊಡ್ಬಿಟ್ರಲ್ಲ. ಇವಾಗ ಮದ್ವೆ ಮಾಡ್ತೀನಿ. ಈಗ ಇನ್ನೇನ್ ಮದ್ವೆ ಆಗೋಯ್ತೀನಿ. ಈಗ ಡಿಸೆಂಬರ್ ಮದ್ವೆ ಆಗೋಯ್ತೀನಿ ಅಂತ 6 ತಿಂಗಳಿಗೆ. ಮದುವೆ ಆಗೋದ್ ಸುಲಭ, ಕುಟುಂಬ ನಡೆಸೋದ್ ಕಷ್ಟ. ಈಗ ನೋಡಿ ಲೋಕಿ ಹಂಗೆ ಸೈಲೆಂಟ್ ಮಾಡ್ತಾನೆ. ನೋಡ್ಕೊಳ್ಳಿ ಮಗನ. 2 ಮಕ್ಳು ಮಾಡಿರೋ ಲೋಕಿ. ಏನು ಇಲ್ಲೋಡು ಗುಂಡಲೋ ಇಲ್ಲು ಏನು ಚಾಕ್ಲೇಟ್ ಇದು? ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಅವನೇನೆ 3 ಸತ ಪೇಲ್ ಹಾಕುತ್ತವನೆ. ಅವನೇ 3 ಸತ ಪೇಲ್ ಹಾಕುತ್ತವನೆ. ಐಡಿ ಹೋಗ್ಕೊಳಕು ಒಂದ್ ಮಗಿ ಗುಂಡ ಈ ಸಿರ್ ಬಿಸ್ಪಪ್ಪ ಲೋಕಿಗೆ ಕಣ್ ಕಾಣಿಸಲ್ಲ. ಓದೋ WW ಅಷ್ಟೇ ಬರೋದು ನನಗೆ ಇಂಗ್ಲೀಷು. ನೀನು ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. WW ಅದು ಅಲ್ಲದೆ 10ನೇ ಕ್ಲಾಸ್ನ 3 ಸತ ಓದವನೆ. ಎಷ್ಟು ಒಂದು ಸುಮ್ಮನೆ ಹೆಂಗ್ ಮಾಡಿದೆ 2 ಮಕ್ಕಳನ್ನ? ಲೇ, ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ತಿಂಡಿ ಕೊಡು ಅವನಿಗೆ. ಲೋಕಿ ತೇರ್ತ ಮಿಸ್ ಆಯ್ತು ಕಣ. ಬರ ನಮ್ಗೆ ರೊಟ್ಟಿ ಬೇಕು. ಎಷ್ಟು ಬೇಕಣ್ಣ? ಎಷ್ಟು ಬೇಕಪ್ಪ? ನನಗೆ ಸದ್ಯಕ್ಕೆ ಒಂದು 10 ಬೇಕು. 10, 2, ಒಂದು 15. ಆಯ್ತಣ್ಣ, ಸಿಗುತ್ತೆ. 15 ರೊಟ್ಟಿ. ಈಗ ಸದ್ಯಕ್ಕೆ 15 ರೊಟ್ಟಿ ಕೊಡು, ಪಲ್ಯ ಕೊಡು, ಆಮೇಲೆ ಹೇಳ್ತೀನಿ. ಖಾರ ಇವನ್ ತಿಂದ್ರೆ ಇನ್ನು 3 ದಿನ ಕರಕ್ ಬರೋದು. ಆ ತರ ಖಾರ ಕೊಡು. ಅನ್ಲಿಮಿಟೆಡ್ ಅಂತ ಹೇಳ್ಕೊಂಡು ಕರ್ಕೊಂಬಂದಿರೋದನ್ನ ಅವ್ನು ಎಷ್ಟು ತಿಂತಾನೋ ಅಷ್ಟು ಜೋಳದ ರೊಟ್ಟಿ. ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ. ನಮ್ಮ ವಿಡಿಯೋದೆಲ್ಲ ಮಾಡಿದ್ದು ತಿಂದಿದ್ದೆ. ಆದರೆ ಅಲ್ಲಿ ಮಾಮೂಲಿ ಪ್ಲೈನ್ ಇತ್ತು. ಇಲ್ಲೇನೋ ಖಾರ ಜಾಸ್ತಿ ಹಾಕು ಅಂತ ಬೇರೆ ಹೇಳ್ತಾವನೆ. ಈಗಲೇ ಎಲ್ಲ ಉರಿತಾವೆ. ಇಲ್ಲ ಈ ತರ 2 ಥರ ಪಲ್ಯ, ಒಂದು ಬೆಂಡೆಕಾಯಿ ಪಲ್ಯ, ಒಂದು ಅಳಸಂದೆ ಕಾಳು ಪಲ್ಯ, 3 ಥರ ಪುಡಿ, ಈರುಳ್ಳಿ, ಕ್ಯಾರೆಟು, ಮೂಲಂಗಿ, ಮೊಸರು, ರೊಟ್ಟಿ ಎಲ್ಲ ಬಂದ್ವೇನಾ? 1, 2, 3, 4, 5, 6,
7, 8, 9, 10 10 ಇವಾಗವೇ ಕೊಡ್ತಾರೆ ಹಂಗೆ. ಈಗ ಬಸ್ಸು ಬಸ್ಸು ಸ್ಟಾರ್ಟ್ ಮಾಡು. ಈಗ 10 ಅದು ಸ್ಟಾರ್ಟ್ ಮಾಡು. ಎರಡು ಎತ್ಕೊಂಡಿರ್ತೀನಿ. ಹ್ಞೂ ಬಸ್ಸು ಇದೆಲ್ಲ ಕಾರಣ, ಇದೆಲ್ಲ ಕಾರಣ ಇದೇನು ಖಾರ ಅರೆ ಉರಿ ಬಂದ್ರೆ ನಮ್ಮೇಲಲ್ಲ. ಏನ್ ಹೇಳೋ ಊಟ ಇವತ್ತು ಕಾಡ, ಉತ್ತರ ಕರ್ನಾಟಕ ಖಾರದ ಊಟ. ಖಾರದ ಊಟ ಇದೇನು ಖಾರದಲ್ಲೇ ತಿನ್ಬಿಡ್ತೀನಿ. ಅದಕ್ಕೆ ಮೊಸರು ಹಾಕೊಂಡು ಮಿಕ್ಸ್ ಮಾಡು. ಮೊಸರು ಹಾಕೊಂಡು ಇದು ಮಿಕ್ಸ್ ಮಾಡಿ ಮೊಸರು ಅದ್ರೊಳಗೆ ಕುಯ್ಕೊಂಡು 3 ಮಿಕ್ಸ್ ಮಾಡು ಪುಡಿನ. ಓ ಹಿಂಗೆ. ದೇಹ ಬೆಳೀತು ಹೊರತು ಬುದ್ಧಿ ಬೆಳೀಲಿಲ್ಲ. ನಿಮಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ತಿನಾಕ್ ಹೋಯ್ತು. ನೋಡೋಣ, ಬಾಯಲ್ಲಿ ನೀರು ಬತ್ತದೆ ನನಗೆ. ಇವನು ಬೇರೆ ಖಾರ ಅಂತ ಎದುರಿಸ್ತವ್ರೆ ಮೊದಲೇ. ನೋಡೇ ಬಿಡ್ತೀನಿ ಫಸ್ಟ್ ಟೇಸ್ಟ್ ಇರಪ್ಪ. ಇಷ್ಟವಣ್ಣ ಅದರಲ್ಲಿ? ಹಾಂ, ಅವಾಗಲೇ 9 ಇದಾಗಲಿ. ನಿಂಗೆ ಲೆಕ್ಕನೂ ಹಾಕಕ್ಕೆ ಬರೋ ಟುಯ್ಯ. ಅವಾಗ 9, ಈಗ 6, 15 ಟೋಟಲು. ತಿನ್ನು. ಅವಾಗ 10 ಇದ್ವಾ, ಈಗ 6, 16. ನಮ್ಗೊಂದು ಸರಿ 16, 15 ಹೆಂಗಾಯ್ತಪ್ಪ? ಸಕ್ಕದಾದೆ. ಇದೆಲ್ಲ ಮಿಕ್ಸ್ ಮಾಡಿ ಮೊಸರು ಮಿಕ್ಸ್ ಮಾಡಿ ಸೇಮ್ ಚಟ್ನಿ ಇದ್ದಂಗೆ ಇದೆ. ಇದ್ದೇ ಚಟ್ನಿ. ತಿನ್ನು, ಅದಕ್ಕೆ ಇನ್ನೊಂದು ಐಟಮ್ ಆ್ಯಡ್ ಆಗಿಲ್ಲ ಕಣ, ತಿನ್ನು, ಈಗ ಬರುತ್ತೆ. ಹೌದಾ? ಹಾಂ, ಸೇಮ್ ಚಟ್ನಿ ಫೀಲಿಂಗ್ ಇದೆ. ಈ ಥರ ಚಟ್ನಿ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು. ಇದು ಬೇರೆ ಅದೇನು ಮೆಣಸಿನ್ಕಾಯಿ ಬೇರೆ ತರಿಸ್ತವನೆ, ಖಾರ ಇಲ್ಲ ಅಂದಕ್ಕೆ. ಖಾರ ಇಲ್ಲ ಅಲ್ಲಪ್ಪ, ಅದೇ ಕಾಂಬಿನೇಷನ್ ಅದ್ರದ್ದು. ಮೆಣಸಿನ್ಕಾಯಿ ಇಟ್ಕೊಂಡು ತಿನ್ನಬೇಕು. ಇವಾಗ ಸ್ಟಾರ್ಟು ಅಣ್ಣಂದು. ಒಟ್ಟಿನಲ್ಲಿ ನಮ್ಮನ್ನ ಉರಿ ತರ್ಸೋಕ್ಕೆ ಐಡಿಯಾ. ಇದ್ರ ಜೊತೆ ಹಾಕೋ ತಿನ್ಬೇಕಾ? ತಿನ್ನು. ನಾ ಬಿಡು, ನೀವು ನೋಡಿ ಎಲ್ಲ ಇದ್ರದ್ದೆಲ್ಲ ಗೊಜ್ಜಲ್ಲಿ ತಿನ್ಕೊಬಿಡ್ತಾನೆ. ಅವ್ನು ತಿಂತಾನೆ ಅಂದ್ರೆ ಅವನಿಗೆ ಮುಂಚೆ ನೀನೇ ತಿನ್ಕೋತಾ ಇದೆಯಲ್ಲೋ. ಟೇಸ್ಟ್ ಮಾತ್ರ ಸಕ್ಕತ್ತಾಗದೆ. ಬನ್ನಿ ಒಂದೇ ಸಾರಿ ತಿನ್ಬಿಡುವ. ಒಳ್ಳೆ ಟೇಸ್ಟು. ಅದರಲ್ಲೂ ಈ ಚಟ್ನಿ ಪುಡಿಗಳಂತೂ, ಈ ಉತ್ತರ ಕರ್ನಾಟಕದ ಊಟದಲ್ಲಿ ಚಟ್ನಿ ಪುಡಿಗಳೇ ನೋಡಿ. ಇದು ಖಾರದ ಪುಡಿ, ಹುಚ್ಚೆಳ್ಳು, ಇದು ಖಾರಕ್ಕೆ ಒಳ್ಳೆ ಖಾರ, ಕೆಂಪುಗೈತೆ ಖಾರ. ಆ ಕಡಲೆ ಬೀಜದ್ದು ಫ್ಲೇವರು, ಆ ಖಾರ, ಮತ್ತು ಒಂಥರ ಡಿಫ್ರೆಂಟ್ ಆಗೈತೆ. ಕಡಲೆ ಹಾಕಿರಬೇಕು. ಆ ಕಡಲೆ, ಬೆಳ್ಳುಳ್ಳಿ ಸಕ್ಕದಾಗೈತೆ. ಇಷ್ಟಾಯ್ತಪ್ಪ ಇದು. 4 ಅವಲೇ 2 ಎತ್ಕೊಂಡಿದೆ, ಈಗ 2. 4 ಹೊಟ್ಟೆ ತುಂಬ ಹಾಕು. ನನಗಿಂತ ಜಾಸ್ತಿ ತಿನ್ನಕ್ಕೆ ಟ್ರೈ ಮಾಡ್ತಾವೆ. ಅವನೇ ಅವನು 5ನೇ ಅವನು ಇವತ್ತು. ಎರಡನೇದು ಇಲ್ಲ 4 ನೋಡಿದೆ. ನಾನೇ ಒಂದೇ ಮೆಣಸಿನ್ಕಾಯಿ ತಿನ್ನಲ್ಲ. ನಾವು ಡಯಟಲ್ಲಿ ಇದ್ದೀವಿ. ಡಯಟ್ ಇದೇನು ಕಾಲಿನೇ ಆಗೋಯ್ತಲ್ಲ ಮಿಕ್ಸ್ ಮಾಡೋದು ಖಾರ ಅಂದ್ರೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಒಳ್ಳೆ ರುಚಿ, ಒಳ್ಳೆ ಕಾಂಬಿನೇಷನ್ ಮಾತ್ರ. ಒಂದು ಮಿರ್ಚಿ ಹುಳಿ ಹಾಕೊಂಡು ತಿನ್ನಿಬೇಕು. ಹೌದಾ? ಇದೊಂದೇ ಹಾಕೋ ತಿನ್ಬೇಕಾ? ಮತ್ತೆ ಉರಿ ಕಳಿಸ್ಬೇಕು ಅಂತ ಐಡಿಯಾ ಮಾಡಿದ್ವಿ. ಇದೇನೋ ಮೆಣಸಿನ್ಕಾಯಿ ಹಾಕು ಅಂತ ಹೇಳವ್ರೆ. ಹಾಕೋಬಿಟ್ಟು ಹಿಂಗೆ ಒಂಚೂರು ಸಾಗು ಚಿಕ್ಕೋಬಿಟ್ಟು ಸಾಕಾದಾಗದೆ ಟೇಸ್ಟು. ನೋಡೋಣ ಮೆಣಸಿನ್ಕಾಯಿ ಏನಾರ ಖಾರ ಹೆಚ್ಚು ಕಮ್ಮಿ ಆದರೆ ಏನನ್ನ ಮಗನೇ ಹೊಣೆ. ಇವನೇ ಹೊಣೆ ಅಂದ್ಬಿಟ್ಟು ಚೆನ್ನಾಗಿ ಸೂಪರ್ ಅಂತ ತೋರಿಸ್ತಾವನೆ ಬಾಯಿ ಇಟ್ಬಿಟ್ಟು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅದೊಂದೇ ಬರೋದು, ತಿನ್ನೋದು ಸೂಪರ್ ಅನ್ನೋದು. ಹೆಂಗವನೆ ಬರ್ತಾನೆ ಇಲ್ಲ. ಅಲ್ಲಿರವೇ ಕಮ್ಮಿ ಎಲ್ಲಿ ಬರ್ತವೆ. ಆಯಿತು ಲೋಕಿ ಬಸ್ಸು, ನಾವೇನ್ ತಿನ್ಕೊಳ್ಳೋಣ ಒಂದೊಂದು ತಗೊಂಡು ತಿನ್ನು ಲೋಕಿ ಬಸ್ಸು. ತಿಂತಾ ಇರ್ಬೇಕು ಬಸ್ಸು. ಅವ್ನು ನಾವು ನೋಡಿ ನನ್ನ 6 ಒಂದೇ, ಅವ್ನು 6ನೇದು ಅವನುವೆ. ವಾ, ನಿನ್ಗೆ ಪೈಪಟ್ಟಿ ಕೊಡ್ತಾವನ ಇವತ್ತು. ಇದೆಂತ ಪೈಪೋಟಿನಯ್ಯ. ಇಲ್ಲ ಜೊತೆಗೆ ಹಾಕೋ ತಿಂತಾ ಇರಬೇಕು. ನಾವು ಟೇಸ್ಟ್ ಮಾಡೋಣ. ಮಾಡಿದ್ದೀನಿ ನಾಳೆ, ನಿಮ್ಗೊಂದ್ಸಲ ನಿಮ್ಮ ಮುಂದೆ ಒಂದ್ಸಲ ಮಾಡ್ತಾಯಿದ್ದೀನಿ. ಅಷ್ಟು ಚಟ್ನಿ ಒಂದ್ಸಲ ಮಾಡ್ಬಿಡೋಣ. ಚಟ್ನಿ, ಮೊಸರು, ಒಂಥರ ಡಿಫ್ರೆಂಟ್ ಖಾರ, ಒಳ್ಳೆ ಟೇಸ್ಟ್ ಅದು. ಇನ್ನೊಂದು ಬೆಂಡೆಕಾಯಿ ಪಲ್ಯ ಕೊಟ್ಟವ್ರೆ.
ನಮ್ಮ ಸ್ಟೈಲ್ ಇದು ಬೆಂಡೆಕಾಯಿ ಪಲ್ಯ ಏನೋ ಎಲ್ಲಕ್ಕೂ ಹುಚ್ಚಾಡ್ಬಿಟ್ಟು ಟಚ್ ಕೊಟ್ಟಿರ್ತಾರೆ. ಜೊತೆ ಈರುಳ್ಳಿ, ಕ್ಯಾರೆಟು, ಮೂಲಂಗಿ, ಮೆಣಸಿನ್ಕಾಯಿ. ಬಸ್ಸು ಇದು ಹಿಂಗೆ ತಿನ್ಕೊಂಡ್ರೆ ಒಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ನೀನೇ ತಿನ್ಕೊಂಡು ನೀವೇ ಕೊಡ್ತೀನಿ. ಪಕ್ಕ ಕೊಡಿಸ್ಬೇಕು. ಹಾಂ ಇದೇ ಮಾತು. ಹಾಂ ಮಾತು ತಪ್ಪಂಗಿಲ್ಲ. ಹಾಂ ನೀವಿಬ್ಬರೇ ಸಾಕ್ಷಿ. ಕೊಡಿಸ್ಲಿಲ್ಲ ಅಂದ್ರೆ ನಾನು ಗಲಾಟೆ ಮಾಡ್ತೀನಿ. ಹಾಂ ಯಾರ ಹತ್ರ ಮಾಡ್ತೀವಿ ಗಲಾಟೆ? ಹ್ಞೂ ಹತ್ರ ಕೊಡಿಸ್ಬೇಕು ಐಸ್ ಕ್ರೀಮು. ಕೊಡಿಸ್ತೀನಿ ಅಂತ ನಂಬಿಕೆ ಮೇಲೆ ತಿಂತಾಯಿನಿ. ನಾನೇನಿಲ್ಲ ಕಾರ್ನೇ ಮುಂದೆ ಕಳಿಸಲ್ಲ, ಅಡ್ಡ ಹಾಕೊಂಡು ನಿಂತ್ಕೋತೀನಿ. ಸರಿ ಬಿಡಿ, ಇದೇ ಖಾರ ಆಯ್ತಾ ಇಲ್ಲ ಅಂದ್ರೆ ಇವ್ರಿಗೆ ಯಾವುದು ಖಾರನೇ ಆಗಲ್ಲ. 15ರಲ್ಲಿ ಲಾಸ್ಟ್ ಉಳಿದಿರೋದೇ ಒಂದು. ಮುಚ್ಕೊಂಡು ಇವಾಗ ಐಸ್ ಕ್ರೀಮ್ ಕೊಡಿಸ್ಬಿಟ್ರೆ ಮಾತಂಗ. ಹಾಂ ಸರಿ ಬಸ್ ಆಯಿತು ಕೊಡ್ಸರ. ಒಂದು ಸಣ್ಣ ಮೆಣಸಿನ್ಕಾಯಿಗೆ ದಪ್ಪ ಐಸ್ ಕ್ರೀಮ್ ಅಂತೆ. ಎಲ್ಲ ದಪ್ಪ ದಪ್ಪಗೆ ಕೇಳ್ತಿಲ್ಲ ಬಸ್ಸು. ನಾನು ದಪ್ಪ ಅಲ್ವಾ ಬಸ್ಸು? ನಿಮ್ದು ದೊಡ್ಡದಣ. ಉಳಿದಿರೋದು ಒಂದೇ ಒಂದು ರೊಟ್ಟಿ. ಎಷ್ಟು ಬೇಕಪ್ಪ? ಸಾಕು, 10 ಆಗೋಯ್ತಲ್ಲ. ನೀವು 10 ಒಂದಿದೆ, 10 ಮಾತಂಗೆ ಉಳಿಸ್ಕೋತೀನಿ ನಾನು. ನಿಮ್ಮ ಥರ 1-2 ತಿನ್ನಲ್ಲ. ಎಲ್ಲೋದ್ರು 10 ಅಂತಿ. ಅಲ್ಲ ನೀನು ನೋಡಿದೇನೋ? ಎರಡಂತೂ ಪಕ್ಕ ಎರಡೇ ತಿಂದಿದ್ದೀನೋ. ನಾನು ಒಂದೇ ಅಪ್ಪ. ಇಲ್ಲ ಬಿಡು, ಅವಾಗ ಕಾಣ್ತಾ ಎರಡು ಕಾಣ. ನಾನು 2. ಜಾಸ್ತಿ ನಮ್ಗೆ. ನನಗೆ ಯಾಕೋ ಡೌಟ್ ಅವನು ತಿಂದಿಲ್ಲ ಅಂತ. ಹಾಂ ನನಗೆ ಯಾಕೋ ಡೌಟ್. ಅದೇ ಅದು ತಿಂದ್ರೆ 10 ಆಯ್ತದೆ. ಇಲ್ಲ 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 10 ಆಗಿಲ್ಲ. ನೀನು 3. ಅಣ್ಣ 10 ಆಗಿಲ್ಲ. 3 ಅಣ್ಣ ನಾನು 3. ಅವನೇ ಒಂದು 3 ರೊಟ್ಟಿ. ಇವತ್ತು ಹಾಕಬಿಡಿ ಬಸ್. 3 ಹಾಕವ್ರೆ. ಹಾಂ 10 ಆಯ್ತದೆ ಕರೆಕ್ಟಾಗಿ. ಹಾಕೊಂಡ್ರೆ 3 10. 7 ಆಗಿತ್ತು, ಲಾಸ್ಟು 3 10 ನನಗೇನೆ. ನಾನು ಹೇಳಿದ್ದು 10 ಪೀಸ್ನ ತಿಂತಾಯಿದ್ದೀನಿ. ಅವ್ರಿಗೆ ಯಾರೂ ಇಲ್ಲ, ಅವರೆಲ್ಲ ಕೆಪಾಸಿಟಿ ಇಲ್ಲ, 2 ಅವ್ರಿಗೆ. ಒಂದೇ ಸತಿ 3 ತಿನ್ಕೊಂಡಿದೆ. ಹಾಂ, ಒಂದೇ ಸರಿ 3 ಬಾಯ್ ಬಿಟ್ಕೊಬಿಡ್ಲಾ? ನೋಡೋಣ ಹಾಕು. ಬನ್ನಿ, 7 ಮುಗ್ದು 3 10ನೇದು 10 3 ಹಾಕೊಬಿಟ್ಟಿದ್ದೀನಿ. ಲಾಸ್ಟು 10 ತಿನ್ಬಿಟ್ಟು ಮುಗಿಸ್ಬಿಟ್ಟು ಚೆನ್ನಾಗೆ ಬಾಸ್ ಹೇಳ್ದಂಗೆ ಒಂದು ಐಸ್ ಕ್ರೀಮ್ ಕೊಡಿಸ್ತಾರೆ. ತಿನ್ಕೊಂಡು ಹೊಂಟೋಗೋಣ ಮನೆ ಕಡೆಗೆ. ಐಸ್ ಕ್ರೀಮ್ ಮಿಸ್ ಆಗ್ಬಾರ್ದು ಬಾಸು. ಇನ್ನೊಂದು ಚಾಲೆಂಜ್. ಏನಪ್ಪ? ಅಣ್ಣ ಮಿರ್ಚಿ, ಮೆಣಸಿನ್ಕಾಯಿ. ಇಲ್ಲೇ ಐತೆ ಕಣ. ಬೇಡ ಅದು ಬೇಡ. ಹಾಗಾದ್ರೆ ಇದೇ ತಗೋ, ಕೊಡ ಅವನು ಮೆಣಸಿನ್ಕಾಯಿ. ಇದು ಯಾವ್ದು ಖಾರ ಅದು ಯಾವ್ದು ಖಾರ ಇಲ್ಲ ಗೊತ್ತಿಲ್ಲ. 2 ಮೆಣಸಿನ್ಕಾಯಿ ತಿನ್ಬಿಟ್ಟು ಒಂದು ನಿಮಿಷ ಹಂಗೆ ಇರಬೇಕು. ಕಡ ಏನೋ ಮೊಸರು ಗಿಸ್ರು ನೀರೇನು ಕುಡಿಯೋಂಗಿಲ್ಲ. ಓಕೆ ಸ್ಟಾರ್ಟ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇಲ್ಲ ನಮ್ಮ ಎಲ್ಲ ಅವನು ಕತ್ತಾ ಇಲ್ಲ, ಬರೀ ನಾಲ್ಗೆಯಿಂದ ಹಿಂಗೆ ಮಾಡ್ತಾವನೆ. ಕತ್ತಾ ಇಲ್ಲ ಅದನ್ನ. ಆಗಿದ್ದೀನಿ ಈಗ ಅದ್ದ. ಉಂಕಪ್ಪ ತೋರಿಸು ಉಂಕೊಳ್ಳೋದೇ. ಹಾಂ ನಾನು ಕೊಡ್ತೀನಿ. ಹಿಂಗೆ ಇರಬೇಕಪ್ಪ. ಮಾತಾಡ್ತಾ ಇದ್ದಿಲ್ಲ. ನಾನು ನೀರು 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 ಕಣ್ಣು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನೂ ಆಗಿಲ್ಲ. ಖಾರ ಆಯಿತು, ಇನ್ನೊಂದು ಖಾರ ಆಯಿತು. ಇವಾಗೇನು ಆಗಲ್ಲ. ಹಿಂದೆಗಡೆಯಿಂದ ಆಯ್ತು ಬೆಳಗ್ಗೆಗೆ. ಅದು ಮೇನು. ಇಲ್ಲಿ ಚಾಲೆಂಜ್ ಮಾಡೋಕ್ಕೆ ಲಾಲಿ ಎಲ್ಲ ತಿಂದು ಮುಗಿಸ್ಬಿಟ್ಟವ್ರೆ. ಸಾಕು ಏನೋ ತಿನ್ಬಿಡೋಣ, ಆಗಲ್ಲ ಇಲ್ಲ. ಏನು ಮೊಸರನ್ನೇ ಕಣ. ಮೊನ್ನೆ ಗೆದ್ದ ಸಸ್ಯಣ ಒಂದು ನಿಮಿಷ ನಾವು ಹೇಳಿದ್ದೀವಿ. ನಮ್ಮ ಅಣ್ಣ ಗೆದ್ದ, ಸಸ್ಯಣ್ಣ ಗೆದ್ದ. 1 ನಿಮಿಷ ನಮ್ಮ ಅಣ್ಣ ಸಸ್ಯಣ್ಣ ಗೆದ್ದ. ಯಾಕಂದ್ರೆ 1 ನಿಮಿಷ ಆಗೋದು 2 ನಿಮಿಷ ಆಗಿರ್ಬೋದು. ಅವ್ರು ತಿನ್ಲಿಲ್ಲ. ನಾನು ಹೇಳಿದ್ದು ಏನಪ್ಪ 1 ನಿಮಿಷ ತಾನೆ. ನೀ ತಿನ್ಬಿಟ್ಟೆ ಅಮ್ಮ, ಆಗೋಯ್ತದು. ಕೈ ಹಾಕ್ಬಿಟ್ಟು ನೀನು ಹೇಳಿದ್ರೆ ಕೈ ಆಯ್ತಾರ ತಿನ್ಬಿಡ್ತೀನಿ ಅಂತ ಹಾಕ್ತೀನಿ. ಇದು ಕರೆಕ್ಟ್ ಸರ್. ಲಾಸ್ಟ್ ಬೈಟ್ 3 ಮುಗಿಸ್ಬಿಟ್ಟಿದ್ದೀನಿ. ಇನ್ನೂ ಉಳಿಸೋಕೆ ಆಗಲ್ಲ ನಮ್ಮ ಕೈಲಿ, ಟೈಮ್ ಆಯ್ತದೆ. ಯಾ ಸ್ವಾಮೀಜಿ ಹೇಳ್ದಂಗೆ ಆಡ್ತಾ ಇದ್ದಿ. ಬಂದರು ಬರ್ರೆ ಬರ್ರೆ ಬರ್ರೆ. ಟೋಟಲ್ಲು 16 19 19ರಲ್ಲಿ ಅಣ್ಣ 10
3 ಜನ ಜೊತೆ 3 ಅಣ್ಣ ಆಗ್ತು ನಮ್ಮಕ್ಕೆ ನಾಮ ಅದೇನು ಮೊನ್ನೆ ಹೋದ ಬರ್ಗರಲ್ಲಿ ಅಲ್ಲ ತಿಂದ 10 ಸತಿ ಹನ್ನೊಂದು 10 ರೊಟ್ಟಿ 10 ಏನು ಉಂಡೆ ಕೊಡಿ ಕೊಟ್ಟರು ಅದು ತಿನ್ಬಿಡ್ತಾನೆ ನಾವು ಉಂಡೋಕಳೆ ಹತ್ತಿದ್ದೆ ಅಲ್ಕೆ ನಮ್ಮ ಬಾಸ್ ತಿನ್ನೋದು ನಾನಲ್ಲ ಬರ ಇಲ್ಲಿ ಮೆಣಸಿನ್ಕಾಯಿ ತಿನ್ಬಿಟ್ಟು ನೋಡಿ ಸಕ್ಕರೆನೂ ಮೊಸರು ಹಾಕೊಂಡ್ಬಂದು ತಿಂತಾವ್ ನೋಡಿ. ಈ ಥರ ಜನಗಳು ಇರ್ತಾರೆ ಏನು ಮಾಡೋಣ. ಚಾಲೆಂಜ್ಗೆ ತಿನ್ಬಿಡೋದು ಅಷ್ಟೆಲ್ಲ ಆಗಲ್ಲ ಅಂತ ನೋಡಿ ಸಕ್ಕರೆ ನಮ್ಮ ಥರ ಇರ್ಬೇಕು ಕಣಲ್ಲಿ. ನಮ್ಮ ಥರ ತಿಂದ್ಮೇಲೆ ಹಂಗೆ ಇರಬೇಕು. ಯಾವ ಫಿಲಮಲ್ಲಿ ಡೈಲಾಗ್ ನೋಡಿದ್ಯಾ, ತಿಗ್ಗಲ್ಲಿ ದಮ್ಮಿರ್ಬೇಕು ನನಗೆ ಏನಿಲ್ಲ. ನಾವು ನೋಡಿ ಚೆನ್ನಾಗಿ ಹೆಂಗೆ ತಿನ್ಬಿಟ್ಟು ಸ್ಟ್ರಾಂಗ್ ಆಗಿದ್ದೀವಿ. ಚೆನ್ನಾಗಿದ್ದೀವಿ. ಇಲ್ಲಿ ನೋಡಿ ಒಂದು ಮೆಣಸಿನ್ಕಾಯಿ ತಿನ್ಬಿಟ್ಟು ಸಕ್ಕರೆನೂ ಮೊಸರು ಹಾಕೊಂಡು ಚೆನ್ನಾಗಿ ಜಡ್ಕೋತಾವ. ಮನೆಗೆ ಹೋಗಿ ಹಾಲು ಕೊಡ್ಬಿಟ್ಟು ಮನೆಗೆ ಹೋಗಿ ಚಿಕ್ಕೈಕ್ಳು ಮಾತಾಡ್ತವೆ, ಏನು ಇಲ್ಲ ಅಪ್ಪೋ ಮನೇಲೆ ಮಮ್ಮಿ ಹಾಲು ಕಾಯಿಸದೆ ಹೋಗಿ ಕುಡಿದ್ಬಿಟ್ಟು ಬೆಚ್ಚಕರ ಗೊತ್ತ ಮನೆಗೆ ನೋಡಿ. ಈ ಥರ ಹೇಳೋನಲ್ಲ ನೆಕ್ಸ್ಟು ನಂದು ಲೋಕದಲ್ಲಿ ತಿನ್ನೋ ಕಾಂಪಿಟೇಷನ್ ಇರ್ತಾನ ಅದು ಯಾರು ಗೆಲ್ತಾರೋ 10,000 ಬೆಟ್ಟಿ ಆಯಿತು. ಅದನ್ನ ಶಶಿ ಕಟ್ತಾನೆ. ಹಾಂ ಸಸಿ ಕಟ್ತೀನಿ ನಾನು, ನೀವಿಬ್ರು ಮಾಡ್ಬಿಡು. ಸರಿ ಕಣೋ ನಾನು ಲೋಕಿ ಕಡೆ ನೀನು ಕಟ್ತೀನಿ ಅಂತ. ಹಾಂ ಆಯಿತು. ಹಾಂ ಹೋಗಿ ಕಡೆಯಿಂದ 20 ಕಟ್ಟೋಣ. ಚಾಲೆಂಜ್ ಪಕ್ಷಕ್ಕೆ ಇಲ್ಲವಲ್ಲ ಒಬ್ಬರಾರ ಹೂವನ್ರು ಸೋಲೋ ಮಾತೆಲ್ಲ ನೆಕ್ಸ್ಟ್ ತಿನ್ನೋ ಚಾಲೆಂಜು ನಂದು ಲೋಕಿದು. ನೋಡೇ ಬಿಡೋಣ ಯಾರು ಜಾಸ್ತಿ ತಿಂತಾರೆ ಅಂತ. ಮೆಣಸಿನ್ಕಾಯಿ ಆಗ್ಬೋದು, ಮೆಣಸಿನ್ಕಾಯಿನ ಏನು ತಿನ್ನೋ ಚಾಲೆಂಜ್ ಮಾಡೋಣ. ಊಟ ಅಂತೂ ತಿನ್ನೋಕ್ಕಾಗಲ್ಲ ಆಗುತ್ತಲ್ಲ, ಮೆಣಸಿನ್ಕಾಯಿ ತಿನ್ನೋ ಚಾಲೆಂಜ್ ಅಂತ ಒಂದು ನೋಡೋಣ. ಆಗಲ್ಲ ಆಗಲ್ಲ ಅನ್ನೋದಾಗಲ್ಲ. ಇಲ್ಲ ಇಲ್ಲ ಇದು ಸ್ಟುಡಿಯೋದಲ್ಲಿ ಇದನ್ನ ಈ ವಿಡಿಯೋನ ಪಕ್ಕ 100% ಮುಂದಿನ ದಿನದಲ್ಲಿ ಬಂದೇ ಬರ್ತದೆ. ಮೆಣಸಿನ್ಕಾಯಿ ತಿನ್ನೋ ಚಾಲೆಂಜ್ ಸ್ಟುಡಿಯೋದಲ್ಲೇ ಮಾಡ್ತೀವಿ. ಶಶಿ ನಾನು ಫಿಕ್ಸು. ಈ ತಾಕತ್ತು ದಮ್ ಬಗ್ಗೆ ಮಾತಾಡೋಣ. ತಾಕತ್ತು ದಮ್ನ ಸ್ಟುಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಸ್ಟುಡಿಯೋದಲ್ಲಿ ತೋರಿಸೋ ಕೆಜಿ ಲೆಕ್ಕ ಮೆಣಸಿನ್ಕಾಯ ಅದೆಷ್ಟಾರು ಆಗ್ಬೋದು ಗೊತ್ತು. ಯಾರು ಗ್ರಾಮ್ ಲೆಕ್ಕದಲ್ಲಿ ತಿಂದು ಇಷ್ಟೊತ್ತಂತ ಇರಬೇಕು, ಅಷ್ಟೊತ್ತು ಇರಬೇಕು. ನಿನ್ನ ಕಡೆಯಿಂದ ಯಾರನ್ನಾರು ಕರ್ಕಬಾ, ನನ್ನ ಕಡೆಯಿಂದ ಬೇಡ ಬೇಡ ಬೇಡ, ನೀನೇ ಬೇಕು ನನಗೆ. ನನ್ನ ಮಗ ನಾನು ಕರ್ಕೊಯ್ತಾನಂತೆ. ನಮ್ಮ ಬಗ್ಗೆ ಮಾತಾಡೋಣ, ಅದು ನಮ್ಮ ದಮ್ ಬಗ್ಗೆ. ದಮ್ ಏನೋ ಅಂತ ತೋರಿಸ್ತೀನಿ. ಅದು ದಾಸ ದಮ್ಮು ದಾಸನ್ಗೆ ನನಗೆ ಅದು ದಮ್ಮು, ನನಗೆ ಚಾಲೆಂಜು. ಅದು ದಾಸ ನನಗೆ ಚಾಲೆಂಜ್ ಹಾಕಿದ ಶಿಷ್ಯ ನೀನು. ನಿನ್ನ ಕತೆ ಮುಗಿತು. ಉತ್ತರ ಕರ್ನಾಟಕದ ಊಟ ಮಾತ್ರ ಸಖತ್ತಾಗಿತ್ತು. ಏನು ಬಸ್ಸು? ಸೂಪರ್ ಆಗಿತ್ತು, ಸಾಕಾಗಿತ್ತು. ನಾನಂತೂ ಸಾಕಾಗಿ ಜಡ್ದೆ. ಖಾರವಾಗಿ ಜೋಳದ ಊಟ ಸೂಪರ್ ಆಗಿತ್ತು. ಉತ್ತರ ಕರ್ನಾಟಕದ್ದು ಖಡಕ್ ಖಾರದ ಊಟ ತಿನ್ನಬೇಕು ಅಂದರೆ ಇಲ್ಲಿ ರಾಮನಗರದಲ್ಲಿ ಕ್ವಾರ್ಟರ್ಸಿಂದ ಮುಂದಕ್ಕೆ ಬನ್ನಿ, ಸಿಗ್ನಲಲ್ಲಿ ಸುಸಜ್ಞ ಗ್ರ್ಯಾಂಡ್ ಹೋಟೆಲ್ ಖಾನಾವಳಿ ಅಂತ ಐತೆ, ಅಲ್ಲಿಗೆ ಬನ್ನಿ. ರಾಮನಗರದಲ್ಲಿ ಒಳ್ಳೆ ಉತ್ತರ ಕರ್ನಾಟಕದ ಊಟ ಸಿಗ್ತದೆ, ತಿನ್ನಿ, ಎಂಜಾಯ್ ಮಾಡಿ. ಒಳ್ಳೆ ಊಟ, ಸಸ್ಯಾಹಾರಿ ಊಟ, ಬಂದು ತಿನ್ನಿ. ರೊಟ್ಟಿ, ಜೋಳದ ರೊಟ್ಟಿ ತಿನ್ನೋಕ್ಕೆ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು ಅಂತಿಲ್ಲ, ರಾಮನಗರದಲ್ಲೇ ಮಾಡವ್ರೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ, ಯಾವ ಥರ ಇದೆ ಟೇಸ್ಟು ಅಂತ ನೀವು ಹೇಳಿ. ನಾವಂತೂ ಟೇಸ್ಟ್ ಮಾಡಿ ಸಖತ್ತಾಗೆ ತಿಂದಿದ್ದೀವಿ. ನಮ್ಮ ಭರತ್ ಬಾಸು ಸಖತ್ತಾಗಿ ಜಡ್ದವ್ರೆ ನಮ್ಮ ಜೊತೆ. ನಾವು ಹೀಗೆ ನಿಮಗೆ ಹೊಸ ಹೊಸ ಕಂಟೆಂಟ್ ಜೊತೆ ಬರ್ತಾ ಇರ್ತೀವಿ. ನೀವು ಎಲ್ಲ ನೋಡಿದ್ರಿ ಜೋಳದ ಊಟ ಹೆಂಗಿತ್ತು, ತಿಂದೋ, ಎಷ್ಟು ತಿಂದೋ, ಏನು ಮಾಡ್ದೋ ಅಂತ ಎಲ್ಲ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಪ್ರತಿ ವಾರದಲ್ಲಿ ಒಂದು 3 ರಿಂದ 4 ವೀಡಿಯೋ ಮಾಡೋ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಮುಂದೆ ಹೊಸ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀವಿ. ನಮ್ಮ ಚಾನಲ್ನ ಅಲ್ಲಿ ಗಂಟೆ ನೋಡ್ತಾ ಇರಿ, ಹರಿಸ್ತಾ ಇರಿ. ನೀವು ನೋಡೋದ್ರಿಂದ ನಮಗೂ ಖುಷಿ, ನಿಮಗೂ ಖುಷಿ ಪಡುತ್ತೆ. ಈ ಅಭಿಮಾನಿಗಳೇ ನಮ್ಮ ಮನೆ ದೇವ್ರ ಥರ. ನೀವು ನೋಡ್ತಾ ಇರಿ. ಒಟ್ಟಲ್ಲಿ ನಮ್ಮ ಚಾನಲ್ ಮಾತ್ರ ಮಿಸ್ ಮಾಡಬೇಡಿ. ಏನೇ ಅನ್ಸಿದ್ರು ಕಮೆಂಟ್ ಮಾಡಿ. ಬಾಯ್ ಬಾಯ್. ಬಾಯ್ ಸರ್. ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಊಟ ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ.